ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಂ. ಈಗಷ್ಟೇ ಒಂದು ಒಳ್ಳೆ ಸಿನಿಮಾವನ್ನು ನೋಡ್ಕೊಂಡು ಬಂದೆ. ಸೊ ಸಿನಿಮಾ ಆಲ್ರೆಡಿ ಯಾವುದು ಅಂತ ಇಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಯಾವುದಂತೂ ಗೊತ್ತಾಗಿರುತ್ತೆ. ಸೊ ಲವ್ ಮೊಕ್ಟೇಲ್ 3 ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾರೆಲ್ಲ ಸಿನಿಮಾವನ್ನು ನೋಡಬೇಕು ಅಂತ ಕಾಯ್ತಾ ಕೂತಿದ್ದೀರೋ ಇದು ಒಳ್ಳೆ ಅವಕಾಶ. ಹೋಗಿ ಸಿನಿಮಾವನ್ನು ನೋಡಿ. ಅದರ ಲವ್ ಮೊಕ್ಟೇಲ್ 3 ಸಿನಿಮಾವನ್ನು ಫಸ್ಟ್ ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಒಂದು ಕಡೆ ನಮಗೆ ಅಲ್ಲಿ ಕೂರಿಸ್ದಂಗೆ ನಮ್ಮನ್ನು ಎದ್ದೇಳಕ್ಕೂ ಬಿಡದೆ ಅಲ್ಲೇ ನಾವು ಸ್ಟಕ್ ಆಗಿ ಆ ಸಿನಿಮಾವನ್ನೇ ನೋಡೋ ಅಂಥ ಒಂದು ಏನು ಕಂಟೆಂಟ್ ಇದೆಯಲ್ಲ ಆ ಸಿನಿಮಾದೊಳಗೆ ಇದೆ. ಸೊ ಇದಕ್ಕೆ ಡಾರ್ಲಿಂಗ್ ಕೃಷ್ಣ ಅವರಾಗಿರ್ಬೋದು, ಮಿಲನ್ ಅವ್ರಿಗಾಗಿರ್ಬೋದು ನಾವು ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಹೇಳಲೇಬೇಕು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದೆ ಯಾವ ಥರ ಇರ್ಬೋದು ಸಿನಿಮಾ, ಯಾವ ಥರ ಇರ್ಬೋದು ಅಂತ. ಬಟ್ ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿದ್ವಲ್ಲ, ಸೊ ಇದು ಯಾವ ಥರ ಹೋಗ್ಬೋದು ಸಿನಿಮಾ ಅಂತ ನೋಡಿದಾಗ ಫುಲ್ ಸಖತ್ ಚೇಂಜ್ ಆಗಿದೆ. ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲ ಕಡೆನೂ ಇದರದ್ದೇ ಹವಾ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಇದಂತೂ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲ್ಗಲ್ ಆಗೋದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಮೈಲ್ಗಲ್ ಆಗುವಂಥ ಸಿನಿಮಾನೇ. ಕನ್ನಡ ಚಿತ್ರರಂಗವನ್ನು ಮತ್ತೆ ಮೇಲಕ್ಕೆ ತಗೊಂಡು ಹೋಗುವಷ್ಟು ಚೆನ್ನಾಗಿದೆ ಈ ಸಿನಿಮಾ. ಯಾಕಂದರೆ ಎಲ್ಲ ಆ್ಯಕ್ಷನ್ ಸಿನಿಮಾಗಳಾಗಿರ್ಬೋದು, ಎಲ್ಲ ಈ ಥರ ಸಿನಿಮಾಗಳನ್ನು ಇಷ್ಟಪಟ್ಟು ನೋಡೋರಿಗೆ ಈ ಸಿನಿಮಾ ಹೇಗಿರ್ಬೋದು, ಈ ಸಿನಿಮಾ ಅದರಲ್ಲಿ ಅಂಥದ್ದೇನಿದೆ ಆ್ಯಕ್ಷನ್ ಕಟ್ ಇಲ್ಲ, ಸೊ ಯಾವ ಥರ ಸಿನಿಮಾವನ್ನು ತಗೊಂಡು ಹೋಗ್ಬೋದು ಅಂತ ಅಂದ್ಕೊಳ್ತಿದ್ದವ್ರಿಗೆ ಇದು ಬೆಸ್ಟ್ ಎಕ್ಸಾಂಪಲ್ ಸಿನಿಮಾ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಪ್ಪ ಮಗಳ ಬಾಂಧವ್ಯದ ಬಗ್ಗೆನೇ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ನಾನು ಏನು ಹೇಳಿದ್ರು ಅದು ಎಕ್ಸೈಟ್ಮೆಂಟಲ್ಲಿ ಏನು ಹೇಳಿದ್ರು ಎಲ್ಲ ಸಿನಿಮಾದ ಕಥೆನೇ ಹೇಳಬೇಕಾಗುತ್ತೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ಅಪ್ಪ ಮಗಳ ಬಾಂಧವ್ಯ ಆಗಿರ್ಬೋದು, ಆದಮೇಲೆ ಅವರಲ್ಲಿ ಪಡುವಂಥ ಕೆಲವೊಂದು ಕಷ್ಟಗಳನ್ನು ನಾವು ನೋಡಿದಾಗ ನಮ್ಮ ರಿಯಲ್ ಲೈಫಲ್ಲಿ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿದ್ರು, ಅಪ್ಪ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಸೊ ಇದೆಲ್ಲ ಒಮ್ಮೆ ರೀಕಾಲ್ ಆಗುತ್ತೆ. ಸೊ ಫಸ್ಟ್ ಆಫ್ ಏನಿದೆ ಸಿಕ್ಕಾಪಟ್ಟೆ ಕಾಮಿಡಿ ಅಂತಲೇ ಹೋಗುತ್ತೆ. ನಗ್ಗಡದ್ದೇ ನಿಲ್ಸಲ್ಲ ನೀವು, ಅಷ್ಟು ಚೆನ್ನಾಗಿದೆ ಫಸ್ಟ್ ಆಫ್. ಸೆಕೆಂಡ್ ಆಫ್ ಭಾವನಾತ್ಮಕ ಸನ್ನಿವೇಶವನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾರೆ. ಸಿಕ್ಕಾಪಟ್ಟೆ ಒಂಥರ ಎಮೋಷ್ನಲ್ ಆಗಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇರ್ತೀವಿ. ಫುಲ್ ನಾವು ಅಲ್ಲೇ ಸ್ಟ್ರಕ್ ಆಗಿ ಹೋಗ್ತೀವಿ. ಆ ಸೀನ್ಗಳು ನಮ್ಮ ಲೈಫಲ್ಲಿ ಏನಾದರೂ ಆಗಿದ್ರೆ ನಾವು ಯಾವ ಥರ ಹ್ಯಾಂಡಲ್ ಮಾಡ್ತಾ ಇದ್ವಿ, ಇಂಥ ಪರಿಸ್ಥಿತಿ ನಮ್ಮ ಲೈಫಿಗೆ ಬಂದಿದ್ರೆ ನಾವು ಯಾವ ಥರ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ವಿ ಅಂತ ಅದೆಲ್ಲ ಕ್ಯೂರಿಯಾಸಿಟಿ ನಮ್ಮ ತಲೆಗೆ ತುಂಬುವಷ್ಟು ಈ ಸಿನಿಮಾ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಆಗಿರ್ಬೋದು, ಹಾಡುಗಳಂತೂ ಎರಡು ಮಾತಿಲ್ಲ. ಆ ಸಿಚುವೇಶನ್ಗೆ ತಕ್ಕಂಥ ಹಾಡುಗಳು, ಆ ಹಾಡುಗಳು ಬಂದಾಗ ನನ್ನ ಕಣ್ಣಲ್ಲಂತೂ ನೀರಂತೂ ಬಂದಿರೋದು ನಿಜ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಆ ಒಂದು ಲಿರಿಕ್ಸ್ ಆಗಿರ್ಬೋದು ಅಷ್ಟು ಚೆನ್ನಾಗಿದೆ. ಅದೆಲ್ಲ ನಮಗೊಂಥರ ಕನೆಕ್ಟ್ ಆಗೋ ಬೇಸಿಕಲಿ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುವಂಥ ಲಿರಿಕ್ಸ್ಗಳಿದೆ. ಆಮೇಲೆ ಅಪ್ಪ ಮಗಳ ಬಾಂಧವ್ಯ ಆಲ್ರೆಡಿ ಗೊತ್ತಿರುತ್ತೆ. ಅಪ್ಪ ಮಗಳ ಬಾಂಧವ್ಯ, ಅಪ್ಪನಿಗೆ ಮಗಳು ಅಂದರೆ ತುಂಬ ಪ್ರೀತಿ, ಮಗಳಿಗೆ ಅಪ್ಪ ಅಂದರೆ ತುಂಬ ಪ್ರೀತಿ. ಸೊ ಈ ಥರ ಅಪ್ಪ ಮಗಳ ಬಾಂಧವ್ಯವನ್ನು ಇಟ್ಕೊಂಡು ಈ ರೀತಿಯೂ ಸಿನಿಮಾ ಮಾಡ್ಬೋದಾ, ಎಂಥ ಕ್ಯೂಟ್ ಅಲ್ಲ ಅಂತ ಅನ್ನಿಸೋಷ್ಟು ಚೆನ್ನಾಗಿದೆ ಸಿನಿಮಾ. ಸೊ ಇಡೀ ಟೀಮ್ಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಇಂಥ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾವನ್ನು ಕೊಟ್ಟಿದ್ದಾರೆ. ಮೇಯ್ನ್ಲಿ ಡಾರ್ಲಿಂಗ್ ಕೃಷ್ಣ ಆಗಿರ್ಬೋದು, ಮಿಲನ್ ಅವರಾಗಿರ್ಬೋದು. ಸೊ ಅವ್ರಿಗೆ ಈ ಥರ ಒಂದು ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಸಿನಿಮಾನೇ ಕೊಟ್ಟಿದ್ದಾರೆ. ಸೊ ಎರಡು ಮಾತಿಲ್ಲ, ತುಂಬ ಚೆನ್ನಾಗಿದೆ. ಅದರಲ್ಲಿ ಮಗು ಪಾತ್ರದಲ್ಲಿ ನಟಿಸಿದಂತಹ ಆ ಮಗು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪಾತ್ರವನ್ನು ನಿಭಾಯಿಸಿದೆ. ಆಮೇಲೆ ಇದರಲ್ಲಿ ಯಾವುದೇ ಫೈಟಿಂಗ್ ಸೀನ್ ಆಗಿರ್ಬೋದು ಈ ಥರ ಯಾವುದೂ ಇಲ್ಲ. ಬಟ್ ಇದು ಇಲ್ಲದೇ ಸಿನಿಮಾ ನಡಿಬೋದಾ, ಸಿನಿಮಾ ನೋಡ್ಬೋದಾ ಅಂತ ಅಂದ್ಕೊಳ್ಳೋರಿಗೆ ನಿಜವಾಗ್ಲೂ ಇದು ಬೇಡವಾ, ಅಂದರೆ ಫೈಟಿಂಗ್ ಸೀನ್ ಬೇಡವೇ ಬೇಡ ಅನ್ನೋ ರೀತಿಯಲ್ಲಿ ಸಿನಿಮಾವನ್ನು ಕರ್ಕೊಂಡು ಹೋಗ್ತಾರೆ. ಆ ಹಾಡುಗಳಲ್ಲಿ ಆಗಿರ್ಬೋದು, ಅವರ ಡೈಲಾಗ್ ಡೆಲಿವರಿಗಳಲ್ಲಿ ಆಗಿರ್ಬೋದು, ಇಡೀ ನಮ್ಮನ್ನು ಅಲ್ಲಿ ಕೂರಿಸಿ ಎದ್ದೊಳಕ್ಕೆ ಬಿಡದಂತೆ ಅಂತ ಒಂದು ಕಂಟೆಂಟನ್ನು ಅಂದರೆ ಅಂತ ಒಂದು ಸಿನಿಮಾವನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಸೊ ವೀಕೆಂಡ್ ಬಂದಿದೆ, ಯುಗಾದಿ ಹಬ್ಬ ಬೇರೆ. ಸೊ ಯುಗಾದಿ ಹಬ್ಬಕ್ಕೆ ಒಂದೊಳ್ಳೆ ಸಿನಿಮಾ ನೋಡಬೇಕು ಅಂತ ಇದ್ದರೆ ನನ್ನ ಸಜೆಷನ್ ಲವ್ ಮೊಕ್ಟೇಲ್ 3ನೇ. ಸೊ ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಸೊ ಚೆನ್ನಾಗಿದೆ. ಎಲ್ಲರೂ ಹೋಗಿ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ಹೋಗಿ ನೋಡಿ, ಕುಟುಂಬ ಸಮೇತರಾಗಿ ಹೋಗಿ ಕೂಡ ಈ ಸಿನಿಮಾವನ್ನು ನೋಡ್ಬೋದು. ಅಲ್ಲಿ ಏನೂ ಇಲ್ಲ. ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಕುಟುಂಬ ಸಮೇತ ಎಲ್ಲರೂ ಹೋಗಿ ಸಿನಿಮಾವನ್ನು ನೋಡಿ. ಬೇಕಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ಒಂದಲ್ಲ 2 ಸತಿ ಹೋಗಿ ಬೇಕಿದ್ರೆ ನೀವು ಸಿನಿಮಾವನ್ನು ನೋಡ್ತೀರಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಅದು ನೋಡಿದ್ರು ಇನ್ನೊಂದು ಸಲ ನೋಡಬೇಕು ಅನ್ನೋ ರೀತಿಯಲ್ಲಿ ಫೀಲ್ ಕೊಡುತ್ತೆ ಈ ಸಿನಿಮಾ. ಸೊ 2-3 ಸಲ ಅಲ್ಲ, ಎಷ್ಟು ಸಲ ಬೇಕಿದ್ರು ನೋಡಿದ್ರು ಬೋರ್ ಆಗದೆ ಇರುವಂಥ ಸಿನಿಮಾ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಸೊ ವೀಕೆಂಡಲ್ಲಿ ಒಂದೊಳ್ಳೆ ಸಿನಿಮಾ ಬಂದಿದೆ. ಸೊ ನೋಡಿ, ನಿಮ್ಮ ಕುಟುಂಬ ಸಮೇತರಾಗಿ ಹೋಗಿ ಸಿನಿಮಾವನ್ನು ನೋಡಿ. ಮತ್ತೆ ಸಿನಿಮಾ ನೋಡಿದವರು ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.